ಕತೆ ಕೇಳಿ ಮನೆಗೆ ಹೋಗಿದ ತಕ್ಷಣ ನಾನು ಮಾಡ್ತೀನಿ ಅಂತ ಒಪ್ಕೊಂಡಿದ್ದಂಥ ಸಿನಿಮಾ. ಫಸ್ಟ್ ಆಫ್ ಆಲ್ ನಾನು ಡೈರೆಕ್ಟರ್ ಕಾನ್ಫಿಡೆನ್ಸ್ ನರೇಟ್ ಮಾಡಬೇಕಾದ್ರೆ ನನಗೆ ಇದು ಒಂದು ರಿಯಲಿ ಕಾಂಪ್ಲಿಕೇಟೆಡ್ ಸ್ಕ್ರಿಪ್ಟ್ ಅಂತ ನನಗೆ ಅನಿಸ್ತು. ಬಟ್ ಅದನ್ನು ಎಲ್ಲೂ ನನಗೆ ಕಾಂಪ್ಲಿಕೇಟ್ ಮಾಡಿದೆ. ಆ ಒಂದು ಏನು ಅಷ್ಟು ಸಿಂಪ್ಲಿಸಿಟಿಯಿಂದ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ರಲ್ವ, ನಂಗೆ ಅದು ತುಂಬ ಇಂಪ್ರೆಸಿವ್ ಅಂತ ಅನಿಸ್ತು. ಆ್ಯಂಡ್ ಅದಾದಮೇಲೆ ಹಿ ಸೋ ಯಂಗ್. ನನಗೆ ಲೇಟರ್ ಐ ಗಾಟ್ ಟು ನೋ ದಟ್ ವೆನ್ ಹಿ ಕೇಮ್ ಟು ನರೇಟ್, ಐ ಥಿಂಕ್ ಹಿ ವಾಸ್ 22. ಸೊ ಆವಾಗ ಐ ವಾಸ್ ಲೈಕ್, ಇಷ್ಟು ಚಿಕ್ಕ ವಯಸ್ಸಿಗೆ ಹೌ ಈಸ್ ಈ ಸೋ ಕ್ಲಿಯರ್ ಅಬೌಟ್ ದಿ ಸ್ಕ್ರಿಪ್ಟ್? ಬಿಕಾಸ್ ನಾನು ನೋಡಿರೋ ಪ್ರಕಾರ ಒಂದಷ್ಟು ಜನ ಕತೆ ಹೇಳಕ್ಕೆ ಬಂದಾಗ ಕನ್ಫ್ಯೂಸ್ ಆಗಿಬಿಟ್ಟು, ಇಲ್ಲ ಇಲ್ಲ ಅದು ಅಲ್ಲಿತ್ತು, ಆ ಕತೆ ಇಲ್ಲ ಇದು ಅಂತ ಈ ಥರ ಕನ್ಫ್ಯೂಸ್ ಆಗಿ ಹೇಳೋದು ನೋಡ್ತೀವಲ್ಲ, ಒಂದು ಚೂರು ಆ ಥರ ಎಲ್ಲ ಸ್ಪರ್ಶ ಅವರೇ. ದೇರ್ಸ್ ಡೆಲಿವರಿ ಸೀನ್ ಇದರಲ್ಲಿ ನನಗೆ. ಸೊ ನನಗೆ ಐಡಿಯಾನೇ ಇಲ್ಲ ಒನ್ ಥಿಂಗ್ ಅಬೌಟ್ ಬೀಯಿಂಗ್ ಅ ಮದರ್. ಬಟ್ ಸೊ ಇದಕ್ಕೋಸ್ಕರ ನಾನು ಅದೆಷ್ಟು ಡೆಲಿವರಿ ವಿಡಿಯೋಸ್ ನೋಡಿದ್ದೀನಿ ಅಂದರೆ, ಬೇಬಿ ಡೆಲಿವರಿ ಸಾಕಾಯ್ತು ನನಗೆ. ಅಯ್ಯೋ ಇಷ್ಟು ಕಷ್ಟ ಇದೆ, ನನ್ನ ಮಕ್ಕಳೇ ಬೇಡ ಅನ್ನೋ ಅಷ್ಟು ಡೆಲಿವರಿ ವಿಡಿಯೋಸ್ ನೋಡಿದ್ದೀನಿ. ಸಿನಿಮಾ ಕತೆ ಹೇಳ್ದಾಗ್ಲೂ ನಂಗೆ ತುಂಬಾ ಇಷ್ಟ ಆಯ್ತು. ಆಲ್ರೆಡಿ ಅವ್ರು ಹೇಗ್ ಬರೀತಾರೆ ಅಂತ ಗೊತ್ತಿತ್ತು, ಬಟ್ ಬ್ಲಿಂಕ್ ನನ್ಗೆ ತುಂಬಾ ಸ್ಪೆಷಲ್ ಅಂತ ಅನ್ಸಿ ಅವ್ರ ಕತೆ ಹೇಳಿದಿನ ಆಕ್ಚುಲಿ ನಾನು ಮನೆಗೆ ಹೋಗಿರ್ಲಿಲ್ಲ. ಕತೆ ಕೇಳ್ಬಿಟ್ಟು ಒಬ್ಳೆ ಒಂದ್ ಕೆಫೆಗೆ ಹೋಗ್ಬಿಟ್ಟು ಕೂತ್ಕೊಂಡ್ಬಿಟ್ಟಿದ್ದೆ, ಏನಿದು ಏನ್ ಕತೆ ಇದು ಅಂತ. ಅಷ್ಟು ಒಂಥರ ತಲೆ ಕೆಡ್ಸೋ ಸಿನಿಮಾನೇ ಇದು, ಒಳ್ಳೆ ರೀತಿಲಿ. ಹಾಗೆ ಅಂದ್ರೆ ನನ್ನ ಕಾಲೇಜ್ ಲೈಫಲ್ಲೂ ಕಾಲೇಜಿಗೆ ಹೋಗೋದು ಥಿಯೇಟರು ಮನೆ, ಕಾಲೇಜು ಥಿಯೇಟರ್ ಮನೆ ಇಷ್ಟ ಇದ್ದಿದ್ದು. ಈ ಪಾತ್ರನೂ ಕೂಡ ಕೆಲ್ಸಕ್ಕೆ ಹೋಗೋದು ಥಿಯೇಟರ್ ಮನೆ, ಅದೇ ಡಿಫ್ರೆನ್ಸ್. ಬಟ್ ಪಾತ್ರ ಅಂತ ತಗೊಳ್ಳುವಾಗ್ಲೂ ಆಲ್ಮೋಸ್ಟ್ ನಾನು ಹೇಗಿದ್ದೀನಿ ಆಲ್ಮೋಸ್ಟ್ ಹಾಗೆ ಇದೆ ಪಾತ್ರ ಕೂಡ. ಎಲ್ರಿಗೂ ನಮಸ್ಕಾರ, ನಾನು ಸ್ಪರ್ಶ ಆರ್ಕೆ. ಇವತ್ತು ನಮ್ಮೊಂದಿಗೆ ಬ್ಲಿಂಕ್ ಚಿತ್ರತಂಡದ ನಾಯಕಿಯರಾದ ಚೈತ್ರ ಆಚಾರ್ ಹಾಗೆ ಮಂದಾರ ಅವರಿದ್ದಾರೆ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಆಫ್ ಆಲ್ ಚೈತ್ರ, ಸೋ ಹ್ಯಾಪಿ. ನೀವು ಮಾಡಿರುವಂಥ ಎಲ್ಲ ಚಿತ್ರಗಳು ಒಂದಾದ್ಮೇಲೆ ಒಂದು ಸಕ್ಸಸ್ ಕಾಣ್ತಾ ಇದೆ. ಸೊ ನೀವು ಯಾವತ್ತೂ ಈ ಥರ ಗ್ಲಾಮರಸ್ ರೋಲೇ ಮಾಡಬೇಕು ಅಂತ ಹೋಗದೆ ಒಂದು ಬ್ಯೂಟಿಫುಲ್ ಆಗಿರುವಂಥ ಪಾತ್ರವನ್ನು ಆಯ್ಕೆ ಮಾಡಿಕೊಂಡು ಡಿಗ್ಲಾಮ್ ರೋಲ್ ಆದರೂ ಪರವಾಗಿಲ್ಲ ಅಂತ ಮಾಡ್ತಾ ಬಂದಿದ್ದೀರಾ. ಸೊ ಬ್ಲಿಂಕ್ ಚಿತ್ರದಲ್ಲಿ ಒಂದು ಸೈನ್ಸ್ ಫಿಕ್ಷನ್ ಇರುವಂಥ ಒಂದು ಚಿತ್ರ ಇದು. ಈ ಚಿತ್ರವನ್ನು ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಚೈತ್ರ? ಸ್ಪೆಷಲಿ ಅಂದರೆ ಫಸ್ಟ್ ಆಫ್ ಆಲ್ ನಾನು ಡೈರೆಕ್ಟರ್ ಕಾನ್ಫಿಡೆನ್ಸ್ ನರೇಟ್ ಮಾಡಬೇಕಾದ್ರೆ ನನಗೆ ಇದು ಒಂದು ರಿಯಲಿ ಕಾಂಪ್ಲಿಕೇಟೆಡ್ ಸ್ಕ್ರಿಪ್ಟ್ ಅಂತ ನನಗೆ ಅನಿಸ್ತು. ಬಟ್ ಅದನ್ನು ಎಲ್ಲೂ ನನಗೆ ಕಾಂಪ್ಲಿಕೇಟ್ ಮಾಡಿದೆ. ಆ ಒಂದು ಏನು ಅಷ್ಟು ಸಿಂಪ್ಲಿಸಿಟಿಯಿಂದ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ರಲ್ವ, ನಂಗೆ ಅದು ತುಂಬ ಇಂಪ್ರೆಸಿವ್ ಅಂತ ಅನಿಸ್ತು. ಆ್ಯಂಡ್ ಅದಾದಮೇಲೆ ಹಿ ಸೋ ಯಂಗ್. ನನಗೆ ಲೇಟರ್ ಐ ಗಾಟ್ ಟು ನೋ ದಟ್ ವೆನ್ ಹಿ ಕೇಮ್ ಟು ನರೇಟ್, ಐ ಥಿಂಕ್ ಹಿ ವಾಸ್ 23-24 ಆ ಟೈಮ್. ಸೊ ಹಿ ವಾಸ್ 22. ಸೊ ಆವಾಗ ಐ ವಾಸ್ ಲೈಕ್, ಇಷ್ಟು ಚಿಕ್ಕ ವಯಸ್ಸಿಗೆ ಹೌ ಈಸ್ ಈ ಸೋ ಕ್ಲಿಯರ್ ಅಬೌಟ್ ದಿ ಸ್ಕ್ರಿಪ್ಟ್? ಬಿಕಾಸ್ ನಾನು ನೋಡಿರೋ ಪ್ರಕಾರ ಒಂದಷ್ಟು ಜನ ಕತೆ ಹೇಳಕ್ಕೆ ಬಂದಾಗ ಕನ್ಫ್ಯೂಸ್ ಆಗಿಬಿಟ್ಟು, ಇಲ್ಲ ಇಲ್ಲ ಅದು ಅಲ್ಲಿತ್ತು, ಆ ಕತೆ ಇಲ್ಲ ಇದು ಅಂತ ಈ ಥರ ಕನ್ಫ್ಯೂಸ್ ಆಗಿ ಹೇಳೋದು ನೋಡ್ತೀವಲ್ಲ, ಒಂದು ಚೂರು ಆ ಥರ ಎಲ್ಲ ಸ್ಪರ್ಶ ಅವರೇ. ಅಷ್ಟು ಚೆನ್ನಾಗಿ ಹೇಳಿದ್ಮೇಲೆ ದೆನ್ ಕಥೆ ಆಗೋ ಕೂಡ ದೇರ್ ಇಸ್ ಫಿಕ್ಷನ್ ಇನ್ವಾಲ್ವ್ಡ್, ದೇರ್ ಇಸ್ ಸಮ್ ಎಲಿಮೆಂಟ್ ಆಫ್ ಥ್ರಿಲ್ಲರ್ ಇನ್ವಾಲ್ವ್ಡ್. ಐ ಥಿಂಕ್ ಇಟ್ಸ್ ಸಸ್ಪೆನ್ಸ್ ಥ್ರಿಲ್ಲರ್ ಅಂತಲೇ ಹೇಳ್ಬೋದು. ನಾನು ಆ ಜಾನರ್ನ ಹಾಗೆ ಡಿಫೈನ್ ಮಾಡ್ತೀನಿ ಈ ಫಿಲ್ಮ್ನ. ಸೊ ಅದೆಲ್ಲ ಎಲಿಮೆಂಟ್ಸು ಜೊತೆಗೆ ನನ್ನ ಕ್ಯಾರೆಕ್ಟರ್ ಪ್ಲೇಸ್ಮೆಂಟ್, ಬಿಕಾಸ್ ಇದು 2 ಸ್ಟೋರೀಸ್ ಇನ್ ಪ್ಯಾರಲಲ್ ನಡೀತಾ ಇದೆ. ಸೊ ಒಂದು 80s 90s ಅಲ್ಲಿ ಒಂದು ಆ್ಯಂಡ್ ಕರೆಂಟ್ ಸಿಚುವೇಶನ್ ಅಲ್ಲಿ ಒಂದು. ಸೊ ನಾನು ಬರೋದು 80s 90s ಪೀರಿಯಡಲ್ಲಿ. ಸೊ ಆ ಒಂದು ಕಾಲಘಟ್ಟದಲ್ಲಿ ನನ್ನ ಪಾತ್ರ ದೇವಕಿ ಅರಸ್ ಅಂತ ಏನಿರುತ್ತೆ, ಅದು ಆಕೆ ಒಂದು ಸ್ಟ್ರಾಂಗ್ ಇಂಡಿಪೆಂಡೆಂಟ್ ವುಮೆನ್ ಆ ಕಾಲಕ್ಕೆ ತಕ್ಕನಂಗೆ. ಸೊ ಶಿ ಈಸ್ ದಟ್ ಯಂಗ್ ವುಮೆನ್ ಹೂ ವಾಂಟ್ಸ್ ಟು ವಾಯ್ಸ್ ಅವರ್ ಒಪಿನಿಯನ್, ಹೂ ಲಿಸನ್ಸ್ ಟು ಹರ್ ಓನ್ ಏನೋ ಆ ಥರದ್ದು ಒಂದು ಮೈಂಡ್ ಸೆಟ್ ಇರುವಂಥ ಹುಡುಗಿ ಒಂದು ಪಾತ್ರ ಅಂತ ಹೇಳಿದಾಗ ಐ ವಾಸ್ ಸೋ ಇಂಪ್ರೆಸ್ಡ್ ಬೈ ದ್ಯಾಟ್ ಆಲ್ಸೋ. ಆ್ಯಂಡ್ ಅದ್ರ ಜೊತೆಗೆ ನನ್ನ ಕೋ ಆ್ಯಕ್ಟರ್ಸ್, ನನಗೆ ಆ ಟೈಮಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಸಿಕ್ಕಿತ್ತು ಇವರು ಗೋಪಾಲಕೃಷ್ಣ ದೇಶಪಾಂಡೆ ಅವರು ಅಗೇನ್, ಆ್ಯಂಡ್ ವಜ್ರಧೀರ್ ಜೈನ್ ಅಂತ. ಮೆಜಾರಿಟಿ ಆಫ್ ದ ಸೀನ್ಸ್ ಇವ್ರಗಳ ಜೊತೆ ಇರ್ತಿತ್ತು. ಆ್ಯಂಡ್ ಬೋತ್ ಆಫ್ ದೆಮ್ ಆರ್ ಅಮೇಸಿಂಗ್ ಆ್ಯಕ್ಟರ್ಸ್. ಸೊ ಇದೆಲ್ಲವೂ ಒಂದು ಏನೋ ನನಗೆ ಈ ಸ್ಕ್ರಿಪ್ಟ್ನ ಓಕೆ ಅಂತ, ಬಿಕಾಸ್ ಐ ರಿಮೆಂಬರ್ ಅದು ಕತೆ ಕೇಳಿ ಮನೆಗೆ ಹೋಗಿದ ತಕ್ಷಣ ನಾನು ಮಾಡ್ತೀನಿ ಅಂತ ಒಪ್ಕೊಂಡಿದ್ದಂಥ ಸಿನಿಮಾ. ಆ್ಯಂಡ್ ಸೊ ಇಟ್ ವಾಸ್ ವರ್ತ್ ಇಟ್. ಫಿಲ್ಮ್ ಎಕ್ಸ್ಪೀರಿಯನ್ಸ್ ಕೂಡ ಇಟ್ ವಾಸ್ ನೈಸ್. ಓಕೆ, ಸೊ ಮಂದರ, ನಿಮ್ಮ ಬಗ್ಗೆ ಮಾತಾಡೋದಾದ್ರೆ ಇದು ನಿಮ್ಮ 5ನೇ ಚಿತ್ರ. ಇದಕ್ಕೆ ಮುಂಚೆ ಆಚಾರ್ ಆ್ಯಂಡ್ ಕೋ ತುಂಬ ದೊಡ್ಡ ಮಟ್ಟದಲ್ಲಿ ನಿಮಗೆ ಸಕ್ಸಸ್ ಕೊಟ್ಟಂಥ ಚಿತ್ರ. ಸೊ ನೀವು ಈ ಚಿತ್ರದಲ್ಲಿ ರಂಗಭೂಮಿ ಕಲಾವಿದೆಯಾಗಿ ಕಾಣಿಸ್ಕೊಂಡಿದ್ದೀರಾ. ಹಾಂ, ನೀವು ಮೂಲತಃ ರಂಗಭೂಮಿ ಕಲಾವಿದೆ ಕೂಡ ಹೌದು. ಸೊ ನಿಮ್ಮ ಆ ಜರ್ನಿ ಬಗ್ಗೆ ಮಾತಾಡೋದಾದ್ರೆ, ರಂಗಭೂಮಿ ಜರ್ನಿ ಬಗ್ಗೆ ಈ ಚಿತ್ರದಲ್ಲೂ ಅದನ್ನೇ ಪೋರ್ಟ್ರೇ ಮಾಡಿದ್ದೀರಾ, ಹೇಗೆ ಅದು ನಮಗೆ ರಿಲೇಟ್ ಆಯ್ತು ಅಂತನಾ? ಸೊ ರಂಗಭೂಮಿ ನಾನು ಚಿಕ್ಕ ವಯಸ್ಸಲ್ಲಿ ಮಾಡ್ತಾ ಇದ್ದೆ. ಚಿಕ್ಕ ವಯಸ್ಸಲ್ಲೇ 1-2 ಸಿನಿಮಾಲ್ ಕೂಡ ಮಾಡಿದ್ದೆ. ಹಾಗೇನೆ ರಂಗಭೂಮಿ ಮತ್ತೆ ಶುರು ಮಾಡಿದ್ದು 2nd PU ಆದ್ಮೇಲೆ. ಕಾಲೇಜಲ್ಲಿ ಪ್ರವೃತ್ತಿ ಅನ್ನೋ ತಂಡದಲ್ಲಿ ನಟನೆ ಮಾಡ್ತಿದ್ದೆ. ಹಾಗೆ ಕಾಲೇಜ್ ಆಚೆ ದೃಶ್ಯ ರಂಗ ತಂಡದಲ್ಲಿ ಮಾಡ್ತಿದ್ದೆ. ಆ ಸಮಯದಲ್ಲೇ ನಮ್ಮ ಡೈರೆಕ್ಟರ್ ಕೂಡ ನಂಗೆ ಪರಿಚಯ ಆಗಿದ್ದು. ಅವ್ರ ನಾಟಕಗಳನ್ನ ನೋಡಿ ಅವ್ರಿಗೆ ಮೆಸೇಜ್ ಮಾಡಿದ್ದೆ, ತುಂಬಾ ಚೆನ್ನಾಗಿದೆ ಅಂತ.
ಆವಾಗಿಂದ ಅವ್ರ ಕಥೆಗಳು ನನ್ಗೆ ಇಷ್ಟ, ಅವ್ರು ಡೈರೆಕ್ಟ್ ಮಾಡೋ ರೀತಿ, ಅವ್ರದ್ದೊಂದು ಔಟ್ ಆಫ್ ದ ಬಾಕ್ಸ್ ಥಿಂಕಿಂಗ್ ನನಗೆ ತುಂಬಾ ಇಷ್ಟ ಆಗಿತ್ತು. ಹಾಗೇನೆ ಪರಿಚಯ ಆಗಿ ರಂಗಭೂಮಿಯಿಂದ ಸಿನಿಮಾಗೆ ಬಂದಿದ್ದು. ಸಿನಿಮಾ ಕತೆ ಹೇಳ್ದಾಗ್ಲೂ ನಂಗೆ ತುಂಬಾ ಇಷ್ಟ ಆಯ್ತು. ಆಲ್ರೆಡಿ ಅವ್ರು ಹೇಗ್ ಬರೀತಾರೆ ಅಂತ ಗೊತ್ತಿತ್ತು, ಬಟ್ ಬ್ಲಿಂಕ್ ನನ್ಗೆ ತುಂಬಾ ಸ್ಪೆಷಲ್ ಅಂತ ಅನ್ಸಿ ಅವ್ರ ಕತೆ ಹೇಳಿದ್ದಿನ ಆಕ್ಚುಲಿ ನಾನು ಮನೆಗೆ ಹೋಗಿರ್ಲಿಲ್ಲ. ಕತೆ ಕೇಳ್ಬಿಟ್ಟು ಒಬ್ಳೆ ಒಂದ್ ಕೆಫೆಗೆ ಹೋಗ್ಬಿಟ್ಟು ಕೂತ್ಕೊಂಡ್ಬಿಟ್ಟಿದ್ದೆ, ಏನಿದು ಏನ್ ಕತೆ ಇದು ಅಂತ. ಅಷ್ಟು ಒಂಥರ ತಲೆ ಕೆಡ್ಸೋ ಸಿನಿಮಾನೇ ಇದು, ಒಳ್ಳೆ ರೀತಿಲಿ. ಹಾಗೆ ಅಂದ್ರೆ ನನ್ನ ಕಾಲೇಜ್ ಲೈಫಲ್ಲೂ ಕಾಲೇಜಿಗೆ ಹೋಗೋದು ಥಿಯೇಟರು ಮನೆ, ಕಾಲೇಜು ಥಿಯೇಟರ್ ಮನೆ ಇಷ್ಟ ಇದ್ದಿದ್ದು. ಈ ಪಾತ್ರನೂ ಕೂಡ ಕೆಲ್ಸಕ್ಕೆ ಹೋಗೋದು ಥಿಯೇಟರ್ ಮನೆ, ಅದೇ ಡಿಫರೆನ್ಸ್. ಬಟ್ ಪಾತ್ರ ಅಂತ ತಗೊಳ್ಳುವಾಗ್ಲೂ ಆಲ್ಮೋಸ್ಟ್ ನಾನು ಹೇಗಿದ್ದೀನಿ ಆಲ್ಮೋಸ್ಟ್ ಹಾಗೆ ಇದೆ ಪಾತ್ರ ಕೂಡ. ಸೊ ನೀವು 1995ರ ದಶಕದಲ್ಲಿ ಏನ್ ಪಾತ್ರ ಪ್ಲೇ ಮಾಡಿದ್ರು ದೇವಕಿ ಅರಸ್, ಹಾಗೆ 2021ರಲ್ಲಿ ಮಂದಾರ. ನಿಮ್ಮ ಕ್ಯಾರೆಕ್ಟರ್ ಹೆಸರು ಸ್ವಪ್ನ. ಸೊ ಸ್ವಪ್ನ ಮತ್ತೆ ದೇವಕಿ ಮುಖಾಮುಖಿ ಆಗ್ತಾರೆ? ಇಲ್ಲ, ಆಕ್ಚುಲಿ ಇಲ್ಲ. ಬಟ್ ಕಥೆಯಲ್ಲಿ ಏನೋ ಇಟ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಹೌ ನಮ್ಮ ಕ್ಯಾರೆಕ್ಟರ್ಸ್ ತುಂಬ ಲಿಂಕ್ಡ್ ಇದೆ ಹೆಂಗೋ, ಬಟ್ ನಾವು ಭೇಟಿ ಆಗಲ್ಲ, ಸಿನಿಮಾದಲ್ಲಿ ಭೇಟಿ ಆಗಲ್ಲ. ಸೊ ಶ್ರೀನಿಧಿ ಅವ್ರ ನಾಟಕಗಳು ಡೈರೆಕ್ಟ್ ಮಾಡಿರೋದನ್ನ ನೀವು ನೋಡಿದಿರಿ ಅಂತ ಹೇಳಿದ್ರಿ ಮಂದಾರ. ಯಾವ್ದಾದ್ರು ನಾಟಕ ನಿಮಗೆ ನೆನಪಿದೆ ಶ್ರೀನಿಧಿ? ಓ ಖಂಡಿತ, ಕಡೆ ದಿನ ಕಡೆ ಶೋ ಅನ್ನೋದು, ಅದೊಂದು ನನ್ಗೆ ತುಂಬಾ ಇಷ್ಟ ಆಗಿರುವಂತ ಕಥೆ. ಮತ್ತೆ ಇನ್ನೊಂದು ನೀವು ಕರೆ ಮಾಡಿರುವ ಚಂದಾದಾರರು ಅಂತ, ಅದು ಇದ್ದಿದ್ದು ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ ಭರತ್ ಮತ್ತೆ ಶ್ರೀನಿಧಿ ಇಬ್ಬರೇ ಸ್ಟೇಜ್ ಮೇಲೆ ಇದ್ದಿದ್ದು. ತುಂಬಾ ಒಳ್ಳೆ ನಾಟಕ, ಅವರೇ ಬರ್ದಿರೋದು, ಅವರೇ ನಿರ್ದೇಶನ ಮಾಡಿ ಅವರೇ ನಟಿಸಿದ್ದು. ಅದೊಂದು ಚಿಕ್ಕ ಥಿಯೇಟರ್ ಅಲ್ಲಿ ಪರ್ಫಾರ್ಮ್ ಮಾಡಿದ್ರು, ತುಂಬಾ ಇಷ್ಟ. ವಂಡರ್ಫುಲ್. ಸೊ ಆ ನಿರ್ದೇಶಕ ಶ್ರೀನಿಧಿಗೂ ಸಿನಿಮಾ ಸೆಟ್ ಅಲ್ಲಿ ಇದ್ದಂತಹ ಶ್ರೀನಿಧಿಗೂ ಏನ್ ಸಾಮ್ಯತೆ, ಏನ್ ವ್ಯತ್ಯಾಸಗಳು ಅನಿಸ್ತು? ವ್ಯತ್ಯಾಸಗಳು ಏನು ಅಂದ್ರೆ ಒಂದು ಮೆಚೂರಿಟಿ ಡಿಫ್ರೆಂಟ್ ಅಂತ ಅನ್ನಿಸ್ತು. ಯಾಕೆಂದ್ರೆ ನನ್ಗೂನು ಕೂಡ ಅಂದ್ರೆ ನಾನ್ ನಾಟಕ ಇದ್ದಿದ್ದ ಟೈಮಲ್ಲಿ, ನಾನು ಸಿನಿಮಾದಲ್ಲಿ ಇದ್ದಿದ್ದ ಟೈಮಲ್ಲಿ, ಯಾಕೆಂದ್ರೆ ಏಜ್ ಡಿಫ್ರೆನ್ಸ್ ಆಬ್ವಿಯಸ್ಲಿ 6 ವರ್ಷದ ಹಿಂದೆ ಮತ್ತೆ 2 ವರ್ಷದ ಹಿಂದೆ, ಅದೊಂದು ಡಿಫ್ರೆನ್ಸ್. ಬಟ್ ಸಿಮಿಲಾರಿಟಿ ಅಂತ ಹೇಳ್ಬೇಕಂದ್ರೆ ಅವರಲ್ಲಿರೋ ಅದೊಂದು ಹ್ಯೂಮಿಲಿಟಿ, ಅವರು ತುಂಬಾ ಹಂಬಲ್ ಅವರು ಆಸ್ ಅ ಪರ್ಸನ್. ಬಟ್ ಅಟ್ ದ ಸೇಮ್ ಟೈಮ್ ಹಿ ನೋಸ್ ನಾಟಕಕ್ಕೆ ಯಾವ ತರ ಬರಿಬೇಕು, ಸಿನಿಮಾಗೆ ಯಾವ ತರ ಬರಿಬೇಕು ಅಂತ. ಎರಡರಲ್ಲೂ ಕೂಡ ಅವರು ತುಂಬಾ ತಿಳ್ಕೊಂಡಿದ್ದಾರೆ. ಅಷ್ಟೇ ರಿಸರ್ಚ್ ಮಾಡಿ ಅದನ್ನ ಕ್ಲೀನ್ ಆಗಿ ಎರಡನ್ನೂ ಕೂಡ ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡೋಕೆ ಗೊತ್ತವ್ರಿಗೆ. ಸೊ ದೇವಕಿ ಅರಸ್ ಪಾತ್ರಕ್ಕೆ ಹೇಗೆ ಪ್ರಿಪೇರ್ ಆದ್ರಿ ಚೈತ್ರ? ಯಾವ ಥರ ಇದೆ ಪಾತ್ರ? ಎಷ್ಟು ಕಾಂಪ್ಲೆಕ್ಸ್ ಆಗಿದೆ, ಅಥವಾ ನಿಮಗೆ ಮಾಡಿರೋದ್ರಲ್ಲಿ ಇಷ್ಟು ಸಿನಿಮಾಗಳು ಮಾಡಿದ್ದೀರಾ, ಇದರಲ್ಲಿ ಡಿಫ್ರೆಂಟ್ ಅಂತ ಅನ್ಸಿದ್ದು ಯಾವ ಥರ ಪ್ರಿಪೇರ್ ಆದ್ರಿ? ಏನೇನು ಕಷ್ಟಗಳಾಯ್ತು? ಇಟ್ಸ್ ಡೆಫಿನೆಟ್ಲಿ ಡಿಫ್ರೆಂಟ್ ಅಂದರೆ ಬೇರೆ ಪಾತ್ರಗಳಿಗಿಂತ. ಬಟ್ ಇದರಲ್ಲಿ ಇನ್ನೊಂದು ವಿಷಯ ಏನಂದರೆ ಆ ಟೈಮ್ ಡಿಫ್ರೆನ್ಸ್ ಇರ್ಬೋದು, ಬಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲಿ ಐ ಥಿಂಕ್ ಸ್ವಲ್ಪ ಸಿಮಿಲಾರಿಟಿ ಇದೆ ಚೈತ್ರಂಗೂ ದೇವಕಿಗೂ. ಸೊ ಇವಾಗ ಅವಳು ಶಿ ಲಿಸನ್ಸ್ ಟು ಹರ್ ಸೆಲ್ಫ್, ಶಿ ಇಸ್ ಇಂಡಿಪೆಂಡೆಂಟ್, ಶಿ ವಾಂಟ್ಸ್ ಟು ಬಿ ಇಂಡಿಪೆಂಡೆಂಟ್, ಶಿ ಈಸ್ ಇಂಡಿಪೆಂಡೆಂಟ್ ಅಂತ. ಆಮೇಲೆ ಅವಳಿಗೆ ಅಚೀವ್ ಮಾಡಬೇಕು ಅನ್ನೋ ಆಸಕ್ತಿಗಳು ಜಾಸ್ತಿ ಇದೆ. ಬಟ್ ಅವಳ ಪೀರಿಯಡಲ್ಲಿ ಅವಳಿಗಿರೋ ರಿಸ್ಟ್ರಿಕ್ಷನ್ಸ್ ಎಲ್ಲಾನು ಇಟ್ಕೊಂಡು ಶಿ ಇಸ್ ಲೈಕ್ ದ್ಯಾಟ್. ಬಟ್ ಒಳ್ಳೇದೇನಂದರೆ ಐ ಆಮ್ ಪ್ಲೇಸ್ಡ್ ಇನ್ ದಿಸ್ ಜನರೇಷನ್ ವೇರ್ ಎವ್ರಿಥಿಂಗ್ ಈಸ್ ಲೈಕ್ ವೆರಿ ಅವೈಲಬಲ್ ಆ್ಯಂಡ್ ಐ ಕ್ಯಾನ್ ಡೂ ವಾಟ್ ಎವರ್ ಐ ವಾಂಟ್. ಸೊ ಅದೊಂದು ಡಿಫ್ರೆನ್ಸ್ ಇದೆ. ಬಟ್ ಅಟ್ ದ ಸೇಮ್ ಟೈಮ್ ಶಿ ಇಸ್ ವೆರಿ ಕಾನ್ಫಿಡೆಂಟ್, ಶಿ ಇಸ್ ವೆರಿ ಬಬ್ಲಿ, ಶಿ ಇಸ್ ಇನ್ನಸೆಂಟ್, ಅದೆಲ್ಲನೂ ಇದೆ. ಬಟ್ ನನ್ನ ಚಾಲೆಂಜಸ್ ಏನು ಅಂತಂದರೆ, ಆ ಒಂದು ಟೈಮ್ ಪೀರಿಯಡ್ಗೆ ದೇರ್ ಇಸ್ ಅ ಸರ್ಟನ್ ಇನ್ನಸೆನ್ಸ್ ದಟ್ ಪೀಪಲ್ ಕ್ಯಾರಿ. ಅಂದರೆ ಎಷ್ಟು ನಮ್ಮ ಎಕ್ಸ್ಪೀರಿಯನ್ಸಸ್ ನಮ್ಮ ಇನ್ನಸೆನ್ಸ್ನ ಆ್ಯಕ್ಚುಲಿ ಕಳೀತಾ ಹೋಗುತ್ತೆ. ಸೊ ಆ ಇನ್ನಸೆನ್ಸ್ನ ನಾನು ಇವಾಗಿರೋ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಆ ಇನ್ನಸೆನ್ಸ್ನ ಅವಳ ಮುಖದ ಮೇಲೆ ಯಾವಾಗಲೂ ಪೋರ್ಟ್ರೇ ಮಾಡೋದು ನನಗೆ, ಅಂದರೆ ಈ 2024 ಇವಾಗ ಈ ಟೈಮ್ ಪೀರಿಯಡಲ್ಲಿರೋ ಅಂಥ ಒಂದು ಎಕ್ಸ್ಪೀರಿಯನ್ಸ್ಗಳು ಅದನ್ನೆಲ್ಲನೂ ಪಕ್ಕಕ್ಕಿಟ್ಟು ನನಗೆ ಆ ಟೈಮ್ ಝೋನಲ್ಲಿ ನಡೆಯುವಂಥ ಘಟನೆಗಳನ್ನ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡೋ ಥರ ಇರ್ಬೋದು. ಇಲ್ಲ ನನಗೆ ಅಷ್ಟು ಟೆಕ್ನಾಲಜಿನೂ ನಮಗೆ ಪರಿಚಯ ಇಲ್ಲ, ಅಷ್ಟು ಇಂಪ್ರೂವ್ಮೆಂಟ್ಸ್ ಅರೌಂಡರ್ಸ್ ಅದೂ ನಮಗೆ ಗೊತ್ತಿಲ್ಲ. ಅದೆಲ್ಲನೂ ಗಮನದಲ್ಲಿ ಇಟ್ಕೊಂಡು ಇನ್ನಸೆನ್ಸ್ನ ಕ್ಯಾರಿ ಮಾಡೋದು ಒಂದು ಸ್ವಲ್ಪ ಟಾಸ್ಕ್ ಆಗಿತ್ತು. ಅದು ಬಿಟ್ಟರೆ ಐ ಥಿಂಕ್ ದೇರ್ಸ್ ಅ ಡೆಲಿವರಿ ಸೀನ್ ಇದರಲ್ಲಿ ನನಗೆ. ಸೊ ನನಗೆ ಐಡಿಯಾನೇ ಇಲ್ಲ ಒನ್ ಥಿಂಗ್ ಅಬೌಟ್ ಬೀಯಿಂಗ್ ಅ ಮದರ್. ಬಟ್ ಸೊ ಇದಕ್ಕೋಸ್ಕರ ನಾನು ಅದೆಷ್ಟು ಡೆಲಿವರಿ ವಿಡಿಯೋಸ್ ನೋಡಿದ್ದೀನಿ, ಅಂದರೆ ಬೇಬಿ ಡೆಲಿವರಿ ಸಾಕಾಯ್ತು ನನಗೆ. ಅಯ್ಯೋ ಇಷ್ಟು ಕಷ್ಟ ಇದೆ, ನನ್ನ ಮಕ್ಕಳೇ ಬೇಡ ಅನ್ನೋ ಅಷ್ಟು ಡೆಲಿವರಿ ವಿಡಿಯೋಸ್ ನೋಡಿದ್ದೀನಿ. ಸೊ ಅದು ಒಂದು ಸ್ವಲ್ಪ ಐ ಹ್ಯಾಡ್ ಟು ಪ್ರಿಪೇರ್, ಬಿಕಾಸ್ ಆ ಎಮೋಷನ್ಸ್ನ ಲೈಕ್ until and unless you're feeling ಬೇರೆ ಎಮೋಷನ್ಸ್ ಎಲ್ಲ ಯು ಕ್ಯಾನ್ ಫೀಲ್ ಇಟ್ ಫ್ರಮ್ ಇನ್ಸೈಡ್, ದಿಸ್ ಯು ಕಾಂಟ್. ಸೊ ಇದು ಸ್ವಲ್ಪ ಕಷ್ಟ ಆಯಿತು ಅಂದರೆ ಅದನ್ನು ಫೇಸ್ ಮೇಲೆ ಎಮೋಟ್ ಮಾಡೋಕ್ಕೆ. ಬಟ್ ಹೋಪ್ಫುಲಿ ಐ ಥಿಂಕ್ ಇಟ್ ಇಸ್ ಕಮ್ ಔಟ್ ವೆಲ್. ಸೊ ಅದು ದೀಸ್ ಆರ್ ದ ಸ್ಮಾಲ್ ಪ್ರಿಪ್ರೇಷನ್ಸ್. ಅದರ್ವೈಸ್ ಇಟ್ ವಾಸ್ ನೈಸ್. ಅಂದರೆ ನನ್ನ ಕೋ ಆಕ್ಟರ್ಸ್ ಎಲ್ಲ ಒಂದು ಸ್ವಲ್ಪ ದಿಗ್ಗಜರು ಇದ್ದಿದ್ರಿಂದ ನಂದು ಅದರಲ್ಲೆಲ್ಲ ಮುಚ್ಚೋಗತ್ತೆ. ಹೌದು, ಕಿರಣ್ ಸರ್ ಇದ್ರು. ಎಸ್, ಕಿರಣ್ ಸರ್ ಇದ್ದಾರೆ. ಎಲ್ಲ ರಂಗಭೂಮಿ ಕಲಾವಿದ್ರೆ
ಅಫ್ಕೋರ್ಸ್ ಚೆನ್ನಾಗಿದೆ. ಸೊ ಮಂತರ ಸೈಫೈ ಮೂವೀಸ್ ನೋಡ್ತೀರಾ ನೀವು ಜನರಲಿ? ಹೌದು. ಯಾವ್ದು ಇಷ್ಟ? ಆ ಥರದ್ದು ಏನಾದ್ರು ಪರ್ಟಿಕ್ಯುಲರ್ಲಿ ಸಿನಿಮಾ ಇಷ್ಟ ಆಗ್ತದೆ? ಪರ್ಟಿಕ್ಯುಲರ್ ರೀಸನ್ ಇಷ್ಟ ಆಗೋದಕ್ಕ? ಅಲ್ಲ, ಎನಿ ಪರ್ಟಿಕ್ಯುಲರ್ ಮೂವಿ ದಟ್ ಯು ಲೈಕ್? ಸೈಫೈ ಪರ್ಟಿಕ್ಯುಲರ್ ಮೂವಿ ಅಫ್ಕೋರ್ಸ್ ಲೂಸಿಯಾ. ಓಕೆ, ಅದೊಂದು ಇಷ್ಟ ಆಗೋದಕ್ಕೆ ಕಾರಣ ಅಂದ್ರೆ ಸೈನ್ಸೇ ಓದ್ ಬಂದಿದ್ದು ಇಲ್ಲಿ ಚೈತ್ರ ಅವ್ರದ್ದು. ಆಲ್ಮೋಸ್ಟ್ ನಾವೆಲ್ಲ ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಇಂದ ಇರೋರೇ ಇದೀವಿ. ಇನ್ನೊಂದು ಏನ್ ಗೊತ್ತಾ, ನಮ್ ಸೆಟ್ ಏಜ್ ಏನೋ ಅಪ್ರಾಕ್ಸಿಮೇಟ್ 25. ಆವರೇಜ್ ಏಜ್ ಇಸ್ ಲೈಕ್ 25. ಯಾ, ಸೊ ಎಲ್ಲ ಸೈನ್ಸ್ ಯಾ ಕನೆಕ್ಟ್ ಆಗುತ್ತೆ. ಇಬ್ರು ಚಿತ್ರವನ್ನ ನೋಡಿದ್ರ ಫೈನಲಿ? ರಫ್ ಎಡಿಟ್ ಫಸ್ಟ್ ಎಡಿಟ್ ನೋಡಿದ್ವಿ, ಬಟ್ ಇವಾಗ ತುಂಬಾ ಚೇಂಜಸ್ ಆಗಿದೆ, ಆಮೇಲೆ ಮ್ಯೂಸಿಕ್ ಎಲ್ಲ ಆಗಿದೆ ಅಂತ ಹೇಳಿದ್ದಾರೆ. ಸೊ ಐ ಥಿಂಕ್ ಇಟ್ಸ್ ಕಮ್ ಔಟ್. ಮ್ಯೂಸಿಕ್ ಬಗ್ಗೆ ಮಾತಾಡೋದಾದ್ರೆ ಚೈತ್ರ, ನೀವು ಹಾಡುಗಾರ್ತಿ ಕೂಡ ಆಗಿರೋದ್ರಿಂದ ಈ ಚಿತ್ರದಲ್ಲಿ ತುಂಬಾ ಡಿಫ್ರೆಂಟ್ ಆಗಿ ಮ್ಯೂಸಿಕ್ ಮಾಡಿದ್ದಾರೆ. ಎಸ್ಪೆಷಲಿ ಆಡುಬಾ ಏನಕಂದ ಆ ಸಾಂಗ್ಗೆ ಗಿರ್ಜಾ ಸಿದ್ದಿ ಅವ್ರು ಹಾಡಿದ್ದಾರೆ, ಮತ್ತೆ ಅದೊಂಥರ ಸೈಕಡೆಲಿಕ್ ಆಗಿ ತಗೊಂಡು ಹೋಗಿದ್ದಾರೆ. ಸೊ ಈ ಚಿತ್ರದಲ್ಲಿ ನೀವು ಸಾಂಗ್ಸ್ ಕೇಳಿದ್ರೆ ಯಾವ್ದು ಫೇವ್ರೆಟ್ ನಿಮ್ಗೆ? ಐ ಥಿಂಕ್ ಆಡುಬಾ ನನಗೆ ತುಂಬಾ ಇಷ್ಟ. ಅದಾದ್ಮೇಲೆ ದು ಒನ್ ಡೇ ರಿಲೀಸ್ಡ್ ಸಖಿ ಸಿದ್ಧಾರ್ಥ ಅವ್ರು ಹಾಡೋದು ಅಮೇಸಿಂಗ್ ಆಗಿದೆ. ಆ್ಯಂಡ್ ಇನ್ನೊಂದು ಸಾಂಗ್ ನಾವು ರಿಲೀಸ್ ಮಾಡಿಲ್ಲ ಅನ್ಸುತ್ತೆ ಇನ್ನು. ದಟ್ ಸಾಂಗ್ ಇಸ್ ಆಲ್ಸೋ ಬ್ಯೂಟಿಫುಲ್. ಇಟ್ಸ್ ಕಾಲ್ಡ್ ಕಣ್ಣಲ್ಲಿ ನೂರು. ತುಂಬ ಚೆನ್ನಾಗಿದೆ, ಅದು ಸಕ್ಕದಾಗಿದೆ. ಐ ಥಿಂಕ್ ಆ್ಯಕ್ಚುಲಿ ಇದೆಲ್ಲದಕ್ಕಿಂತ ನನ್ನ ಕಣ್ಣಲ್ಲಿ ನೂರು ಸ್ವಲ್ಪ ಜಾಸ್ತಿ. ಓಕೆ, ಸೊ ಅಷ್ಟೇ ನನ್ನ ಪ್ರಶ್ನೆಗಳಿದ್ದಿದ್ದು. ಆಲ್ ದ ವೆರಿ ಬೆಸ್ಟ್. ಬ್ಲಿಂಕ್ ಚಿತ್ರ ಇನ್ನೇನು ಬಿಡುಗಡೆ ಆಗ್ತಾ ಇದೆ. ನಿಮ್ಮಿಬ್ರು ಪಾತ್ರಗಳಿಗೆ ಜಾಸ್ತಿ ಯಶಸ್ಸು ಸಿಗ್ಲಿ, ಚಿತ್ರಕ್ಕೂ ತುಂಬ ಯಶಸ್ಸು ಸಿಗ್ಲಿ. ಥ್ಯಾಂಕ್ ಯು.